ನಿಜ 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 ಗೋಹೆಡ್. ಅಂದರೆ ಈಗ ಇದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಕೂಡ ಅನಿಸುತ್ತೆ. ಈಗ 107 ಸ್ಥಾನಗಳಿಗೆ ಅಥವಾ ಓವರಾಲ್ 108 ಸ್ಥಾನಗಳಿಗೆ ರಾಜೀನಾಮೆಯನ್ನೇನಾದರೂ ಕೊಟ್ಟರೆ ಟಿ ವಿ ಕೆ ಅವರು ಮುಂದೆ ಏನಾಗಬಹುದು, ಆ ಒಂದು ಬೆಳವಣಿಗೆ ಏನಾದರೂ ನಾವು ನಿರೀಕ್ಷೆ ಮಾಡ್ಬೋದಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ರಘವ್, ಅತಿ ಹೆಚ್ಚು ಬೈ ಎಲೆಕ್ಷನ್ ಆಗಿದ್ದು ಬಹುಶಃ ಕರ್ನಾಟಕದಲ್ಲಿ ಅನ್ಸುತ್ತೆ. 17 ಕ್ಷೇತ್ರಗಳಿಗೆ ರಾಜೀನಾಮೆ ಕೊಟ್ಟು ಒಂದೇ ಸಾರಿ ಎಲೆಕ್ಷನ್ ಆಗಿದ್ದು ಯಾವುದು ಕಳೆದ 2021-22ನೇ ಇಸ್ವಿಲಿ ನಡೆದಂಥ ಚುನಾವಣೆ. ಆದರೆ ಅಂಥ ರಿಸ್ಕ್ ಯಾರೂ ತಗೊಂಡಿಲ್ಲ. ಇದರಲ್ಲಿ ಯಾವುದರಲ್ಲಿ ಡೆಲ್ಲಿಲಾಗಿತ್ತು, ಯಾರು AIP ಮತ್ತು ಕಾಂಗ್ರೆಸ್ ಅಲೈನ್ಸ್ ಮಾಡ್ಕೊಂಡಿದ್ರು, ಏನೋ ಸ್ವಲ್ಪ ಇದಾಗಲಿಲ್ಲ ಅಂತೇಳಿ ಡಿಸಾಲ್ವ್ ಮಾಡೋದ್ರು. ಬಟ್ ಈಗ ಗೌರ್ಮೆಂಟ್ ಬಂದರೂ ಕೂಡ 106 ಜನ ಕೊಟ್ಟರು ಗೌರ್ಮೆಂಟ್ ಫಾರ್ಮೇಷನ್ ಆಗಬೇಕು, ಫಸ್ಟು ಡಿಸಾಲ್ವ್ ಆಗಬೇಕು ಅಂದರೆ. ಇಲ್ಲ ಅಂದರೆ ಸರ್ಕಾರ ರಚನೆ ಆಗಲಿಲ್ಲ, ಯಾರ ನಡುವೆನೂ ಮೈತ್ರಿ ಆಗಲಿಲ್ಲ ಅಂದರೆ ರಾಷ್ಟ್ರಪತಿ ಆಳ್ವಿಕೆ ಆಗುತ್ತೆ. ಅಂದರೆ 6 ತಿಂಗಳು ಇಲ್ಲ ವರ್ಷ ರಾಷ್ಟ್ರಪತಿ ಆಳ್ವಿಕೆ ಏರಿ ನಂತರ ಚುನಾವಣೆಗೆ ಹೋಗಬಹುದು. ಮೋಸ್ಟ್ಲಿ ಅದನ್ನ ಆ ಒಂದು ಬೆಳವಣಿಗೆ ಆಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣ. ರಾಷ್ಟ್ರಪತಿ ರಾಜಕಾರಣ ಕರೆಕ್ಟು, ಆದರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅಂತ ಅಂದ್ಕೊಳ್ತೀನಿ. ರಾಘವ್, ಇಲ್ಲಿ ಏನಾಗಿದೆ ತಮಿಳ್ನಾಡಲ್ಲಿ ಈಗ ನಾ ಕೊಡೆ ನೀ ಬಿಡೆ ನಂಗೆ ಆಗಿದೆ ವ್ಯವಹಾರ. ಅಂದರೆ ವಿಜಯ್ ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥದ್ದು CPMಗೆ ಆಗಲಿ ಮತ್ತು ಕಾಂಗ್ರೆಸ್ನವ್ರು ಒಪ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೀಗ ಅಧಿಕಾರ ಬೇಕಿತ್ತು, ಸಹಜವಾಗಿ ಒಪ್ಕೊಂಡು ಹೋಗಿದ್ದಾರೆ. ಆದರೆ CPIM ಆಗಲಿ VCK ಆಗಲಿ ಹೋಗ್ತಾ ಇಲ್ಲ. ಅವ್ರಿಗೆ ಶಾರ್ಟ್ ಇರೋದು 6 ಸೀಟು, ಆದರೆ ಹೋಗ್ತಾ ಇಲ್ಲ. ಇದು ಕಾರಣ, ಇದ್ರ ಮುನ್ಸೂಚನೆ ಏನಾಗ್ತಾ ಇದೆ ಅಂದರೆ ಇಲ್ಲಿ ಅವರ ಲಾಬಿಗೆ ಇವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಇವ್ರ ಲಾಬಿಗೆ ಅವ್ರು ಒಪ್ಕೊಳ್ಳೋದು ರೆಡಿ ಇಲ್ಲ ಅಂದಾಗ ಸಹಜವಾಗಿ 2-3 ದಿನ ರಾಜ್ಯಪಾಲರು ನೋಡ್ಬೋದು, ಮುಂದಿನ ತೀರ್ಮಾನ ತಗೊಳ್ಬಹುದು ಅನ್ನೋದು ರಾಜಕೀಯ. ಥ್ಯಾಂಕ್ ಯು ಪವನ್, ತಮ್ಮ ಎಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಮತ್ತೊಮ್ಮೆ ಧನ್ಯವಾದ. ನಿಜ ಬಹಳ ಆಶ್ಚರ್ಯ ರೀ, ಜೀವನದಲ್ಲಿ ಕೆಲವೊಂದು ಘಟನೆಗಳು ಹೀಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಡ್ಬೋದೇನೋ, ಆದರೆ ಈ ಸ್ಪೋರ್ಟ್ಸಲ್ಲೂ ಹೇಳ್ಬಿಡ್ಬೋದೇನೋ, ಇಷ್ಟೇ ರನ್ ಹೊಡಿತಾರೆ, ಇವ್ರು ವಿನ್ ಆಗ್ತಾರೆ, ಇವರು ವಿನ್ ಆಗಲ್ಲ ಅಥವಾ ಟೈ ಆಗುತ್ತೆ ಅಂತ. ಆದರೆ ರಾಜಕಾರಣ ಅದಕ್ಕಿಂತ, ಇದನ್ನು ಡೇಂಜರಸ್ ಅಂತ ಹೇಳಕ್ಕೆ ಹೋಗಲ್ಲ, ಅದಕ್ಕಿಂತ ಅನಿಶ್ಚಿತತೆಯ ಒಂದು ಆಟ ಅಂತ ಹೇಳಬಹುದು. ರಾಜಕಾರಣವೂ ಕೂಡ ಒಂದು ಆಟ ಆಗ್ಬಿಟ್ಟಿದೆ. ಆದರೆ ಇದು ಅಭಿವೃದ್ಧಿಯ ನೆಪದಲ್ಲಿ ಜನರ ಭಾವನೆಗಳನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಓಟ್ ಹಾಕಿದ್ಮೇಲೆ ಮುಗೀತು. ಈಗ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಯಾವುದಾದ್ರೂ ಪಕ್ಷಗಳು ಕೇಳಕ್ಕೆ ಹೋಗ್ತಾವ? ರಾಜ್ಯಪಾಲರೇನು ಜನರ ಮುಂದೆ ಬಂದು ಕೇಳ್ತಾರ? ಇಲ್ಲ, ಓಟ್ ಹಾಕಿದ್ಮೇಲೆ ಮುಗೀತು. ದಟ್ ಇಸ್ ದ ಪಾಯಿಂಟ್.